ಏನು ಬಿಜೆಪಿಯವರು ವಾಮ ಮಾರ್ಗದ ರಾಜಕಾರಣವನ್ನ ಮಾಡಿ ಸಂವಿಧಾನದಲ್ಲಿ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ತಿರುಚಿ 2021ರಲ್ಲಿ ಎ.ವಿ. ಗಾಯತ್ರಿ ಶಾಂತೇಗೌಡರು ವಿಜಯಿಯಾಗಬೇಕಾಯ್ತು. ಆದ್ರೆ ಅಧಿಕಾರಿಗಳ ದುರ್ಬಳಕೆಯನ್ನ ಬಳಸ್ಕೊಂಡು ಇವತ್ತು ಸರ್ಕಾರವನ್ನ ಅವತ್ತಿನ ಬಿಜೆಪಿಯ ಸರ್ಕಾರ ಜಿಲ್ಲಾಧಿಕಾರಿಗಳನ್ನ ಬಳಸ್ಕೊಂಡು ಅವತ್ತು ಗೆದ್ದಂತ ಗಾಯತ್ರಿ ಶಾಂತೇಗೌಡರನ್ನ ಸೋಲಿಸಿದ್ವಿ ಅಂತ ಹೇಳ್ಕೊಂಡು ಸುಪ್ರೀಂ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೋಗಿ ನ್ಯಾಯಾಲಯದ ನ್ಯಾಯಾಧೀಶರ ಮುಖಾಂತರವಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ಗಾಯತ್ರಿ ಶಾಂತೇಗೌಡರಿಗೆ ಸತ್ಯವನ್ನ ಕೊಟ್ಟಿದೆ. ಇವತ್ತು ಅನ್ಯಾಯಕ್ಕೆ ಕಾಲ ಇಲ್ಲ ಅನ್ನೋದಕ್ಕೆ ಇದೊಂದು ಬಿಜೆಪಿ ಅವರು ತಿಳ್ಕೊಬೇಕು. ಇನ್ನಾದ್ರೂ ಕೂಡ ಇಂಥ ವಾಮ ಮಾರ್ಗದ ರಾಜಕಾರಣವನ್ನ ಮಾಡುವುದನ್ನ ಬಿಟ್ಟು ಸತ್ಯತೆಯಿಂದ ಚುನಾವಣೆಯನ್ನು ಗೆಲ್ಲಿ ಜನರ ತೀರ್ಮಾನವೇ ಅಂತಿಮ ತೀರ್ಮಾನ. ಜನರ ತೀರ್ಮಾನವನ್ನ ವಿರುದ್ಧವಾಗಿ ನಡೆಯುವಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಬಿಜೆಪಿಯ ಪಕ್ಷ. ಇವತ್ತು ಬಿಜೆಪಿಯ ಪಕ್ಷಕ್ಕೆ ಮತ್ತು ಬಿಜೆಪಿಯ ಕಾರ್ಯಕರ್ತರಿಗೆ ನಿಜವಾದ ಸತ್ಯವನ್ನ ಎ.ವಿ. ಗಾಯತ್ರಿ ಶಾಂತೇಗೌಡರು ಇವತ್ತು ಚಿಕ್ಕನೂರು ತೋರಿಸ್ಕೊಟ್ಟಿದ್ದಾರೆ. ಇದಕ್ಕೆ ನ್ಯಾಯಾಲಯ ಸಾಕ್ಷಿ. ಇನ್ನಾದ್ರೂ ಕೂಡ ಸಂವಿಧಾನ ಪರವಾದಂತ ಕೆಲಸವನ್ನ ಮಾಡೋದಕ್ಕೆ ಕೇಳಿರಿ. ನಿಮ್ಮ ಪಾಪದ ಕೊರ ಬಿಜೆಪಿಯ ಪಾಪದ ಕೊರ ಕುಂತ ಇದೆ. ಇನ್ನ ಮುಂಬರುವಂತ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತ್ಗೆ ಒಂದು ಆನಂದಮಯವಾದಂತ ಒಬ್ಬ ನಾಯಕಿ ಸಿಕ್ಕಿದೆ. ಇನ್ನ ಗಾಯತ್ರಿ ಶಾಂತೇಗೌಡರ ನೇತೃತ್ವ ಮತ್ತು 5 ಜನ ಶಾಸಕರ ನೇತೃತ್ವ, ಪಕ್ಷದ ಎಲ್ಲ ನಾಯಕರ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನ ಬಾರಿಸುತ್ತೆ. ಬಿಜೆಪಿಯ ಭದ್ರಕೋಟೆ ಅಂತಿದೆಯಲ್ಲ, ಭದ್ರಕೋಟೆ ಚಿತ್ರವಾಗಿದೆ. ಇವತ್ತು ಗಾಯತ್ರಿ ಶಾಂತೇಗೌಡರು ಭದ್ರಕೋಟೆಯ ಚಿತ್ರ ಮಾಡಿದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹೆಮ್ಮರವಾಗಿರುತ್ತೆ. ಇದಕ್ಕೆ ನಮ್ಮ ಪಕ್ಷದ ಕಾರಣಕರ್ತರು ಇವತ್ತು ನಮಗೆ ದೊಡ್ಡ ಶಕ್ತಿ ಸಿಕ್ಕಿದೆ. ಈ ಶಕ್ತಿ ಪ್ರಕಾರವಾಗಿ ಪಕ್ಷವನ್ನ ಮುನ್ನಡೆಸುವಂತ ಕೆಲಸವನ್ನ ಮಾಡ್ತೇವೆ. ಮುಂಬರುವಂತ 23ರಲ್ಲೂ ಕೂಡ ಕಾಂಗ್ರೆಸ್ ಎಂ.ಎಲ್.ಸಿ ಗೆಲ್ಲುತ್ತೆ. 28ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. 29ರಲ್ಲಿ ಕೇಂದ್ರದಲ್ಲಿ ಅಧಿಕಾರ ಬರುತ್ತೆ. ಬಿಜೆಪಿಯ ಪಾಪದ ಕೂಡ ತುಂಬುತ್ತೆ. ಇನ್ನೇನಿದ್ರು ಕಾಂಗ್ರೆಸ್ ಸೇವೆಯ ಬಿಜೆಪಿ ಅಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ.